ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇವ್ರು ಯಾರು ಸಿರಿವಂತರಲ್ಲ, ಹೆಚ್ಚು ಓದ್ದವರು ಅಲ್ಲ, ಆದರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರು. ಆದರೆ ಇವರು ಹಿಡಿದಂಥ ದಾರಿ ಹಿಂಸೆ. ಬಂದೂಕನ್ನ ಹಿಡಿದು ಹಿಂಸೆಯ ದಾರಿಯನ್ನ ಹಿಡಿದ್ರು. ಜೊತೆಯಲ್ಲಿ ಮಾವೋವಾದಕ್ಕೆ ಇವರೆಲ್ಲರೂ ಕೂಡ ಶರಣಾಗಿಬಿಟ್ಟಿದ್ದಾರೆ. ಆದರೆ ಈಗ ಅವೆಲ್ಲವನ್ನ ಬಿಟ್ಟು ಶಸ್ತ್ರ ತ್ಯಾಗವನ್ನ ಮಾಡಿ ಸಮಾಜದ ಮುಖ್ಯ ವಾಹಿನಿಗೆ ಸೇರ್ಪಡೆಯಾಗಿದ್ದಾರೆ. ಅಷ್ಟಕ್ಕೂ ಬಂದೂಕಿನ ನಳಿಕೆಯಲ್ಲಿ ಹೂ ಅರಳೋದಿಲ್ಲ ಅಂತ ಮನಗಂಡಿರುವಂತ 6 ನಕ್ಸಲೀಯರು ಈಗ ಎಲ್ಲವನ್ನ ತ್ಯಾಗ ಮಾಡಿ ಈಗ ಶರಣಾಗ್ತಿದ್ದಾರೆ. ಅಷ್ಟಕ್ಕೂ ಇವರ ಹಿಂದಿನ ಕಥೆ ಏನು? ಬಂದೂಕನ್ನ ಹಿಡಿದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರ ಅವರ ಹಿಂದಿನ ಕಥೆಯಾದ್ರೂ ಏನು? ಇವೆಲ್ಲದರ ಕಂಪ್ಲೀಟ್ ಚಿತ್ರಣ ಎಲ್ಲಿದೆ ನೋಡಿ. ಶಸ್ತ್ರ ತ್ಯಾಗ ಮಾಡಿ ಸರ್ಕಾರಕ್ಕೆ ಶರಣಾದಂತಹ 6 ಜನ ನಕ್ಸಲರು ಸಮಾಜದ ಮುಖ್ಯ ವಾಹಿನಿಗೆ ಬಂದ ನಕ್ಸಲರ ಹಿನ್ನೆಲೆ ಏನು? ನಕ್ಸಲ ನಾಯಕಿ ಮುಂಡರಾರು ಲತಾ ವಿರುದ್ಧ 59 ಕೇಸ್. ಶೃಂಗೇರಿಯ ಲತಾ PUC ವರೆಗೆ ವ್ಯಾಸಂಗವನ್ನ ಮಾಡಿದ್ದಾರೆ. ಕುದುರೆಮುಖ ವಿಮೋಚನಾ ಚಳುವಳಿ ಮೂಲಕ ನಕ್ಸಲ ಹೋರಾಟಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಉಳಿಸಲು ಹೋರಾಟಕ್ಕೆ ಮುಂದಾಗಿದ್ರು. ನಕ್ಸಲ್ ನಾಯಕಿ ಸುಂದರಿ ದಕ್ಷಿಣ ಕನ್ನಡದ ಬೆಳ್ತಂಗಡಿಯವರು. ಸುಂದರಿ ಸಹೋದರ ವಸಂತ್ ಕೂಡ ನಕ್ಸಲ್ ಆಗಿದ್ದ. 2010ರಲ್ಲಿ ವಸಂತ್ ಅಲಿಯಾಸ್ ಆನಂದನನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಕುದುರೆಮುಖ ಪ್ರದೇಶದಲ್ಲಿ ಸಕ್ರಿಯರಾಗಿದ್ದಂತಹ ಸುಂದರಿ ಭೂಮಾಲೀಕರ ವಿರುದ್ಧ ಹೋರಾಡಿ ನಕ್ಸಲ್ ಆದ ವನಜಾಕ್ಷಿ. ಉಳ್ಳವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ವನಜಾಕ್ಷಿ. ಇದೇ ಕಾರಣಕ್ಕೆ ನಕ್ಸಲಿಸಂ ಅನ್ನ ಒಪ್ಪಿಕೊಂಡಿದ್ರು ವನಜಾಕ್ಷಿ. ನಕ್ಸಲ್ ಮಾರೆಪ್ಪ ರಾಯಚೂರಿನ ಮಾನ್ವಿ ಅವರು ಬಡವರ ಮೇಲೆ ಶ್ರೀಮಂತರ ದಬ್ಬಾಳಿಕೆಯನ್ನ ವಿರೋಧಿಸಿ ಹೋರಾಟಕ್ಕೆ ಮುಂದಾಗಿದ್ರು. ಪಶ್ಚಿಮ ಘಟ್ಟದ ಆದಿವಾಸಿ ಹಕ್ಕುಗಳಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಉಳಿಸಲು ಹೋರಾಟಕ್ಕೆ ಮುಂದಾಗಿದ್ರು. ನಕ್ಸಲ್ ವಸಂತ್ ತಮಿಳುನಾಡಿನ ಮೂಲದವರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನಕ್ಕಾಗಿ ವಸಂತ ಹೋರಾಟವನ್ನ ಮಾಡ್ತಾ ಇದ್ದ. TS ಜೀಶಾ ಕೇರಳ ರಾಜ್ಯದ ಮೂಲದವರು. ನಕ್ಸಲ್ ಹೋರಾಟದ ಮೂಲಕ ಕರ್ನಾಟಕಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ಕರ್ನಾಟಕ ಕರಾವಳಿ ಭಾಗದಲ್ಲಿ ಹೋರಾಟದಲ್ಲಿ ಬಹಳ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ರು. ರಾಜ್ಯದ ನಾನಾ ಮೂಲೆಯಲ್ಲಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸುವುದು ಹಿಂಸೆಯ ಮೂಲಕವಾಗಿನೇ. ಸಮಾಜದ ಕಾನೂನು ಸಂವಿಧಾನವನ್ನ ಮೀರಿ ಹಿಂಸೆಯನ್ನ ಕೈಗೆತ್ಕೊಂಡು, ಅದ್ಯಾವುದು ಬಂದೂಕನ್ನ ಕೈಗೆತ್ಕೊಂಡು ವಿಭಿನ್ನ ರೀತಿಯಲ್ಲಿ ಮಾವೋವಾದಿಗಳಿಗೆ ಅವರು ಶರಣಾಗಿಬಿಟ್ಟು ಬಂದೂಕು ಮೂಲಕವೇ ನಮಗೆ ನ್ಯಾಯ ಸಿಗುತ್ತೆ ಅಂತ ಮುಂದಾಗಿದ್ದಂತಹ 6 ಜನ ನಕ್ಸಲರು ಈಗ ಶರಣಾಗ್ತಿದ್ದಾರೆ. ತಮ್ಮ ಶಸ್ತ್ರ ತ್ಯಾಗವನ್ನ ಮಾಡ್ತಿದ್ದಾರೆ.
ಹಾಗಾದ್ರೆ ಇವರೆಲ್ಲ ಯಾರು, ಇವರ ಹಿನ್ನೆಲೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಶಸ್ತ್ರತ್ಯಾಗ ಮಾಡಿ ಈಗ ಸರ್ಕಾರಕ್ಕೆ ಶರಣಾಗಿದ್ದಾರೆ 6 ನಕ್ಸಲರು. ಸಮಾಜದ ಮುಖ್ಯ ವಾಹಿನಿಗೆ ಬಂದಂತ ಇವರ ಹಿನ್ನೆಲೆ ಏನು ಗೊತ್ತೇನೋ? ನಕ್ಸಲ ನಾಯಕಿ ಮುಂಡರಾರು ಲತಾ ವಿರುದ್ಧ 59 ಕೇಸ್ಗಳಿದೆ. ಶೃಂಗೇರಿಯ ಲತಾ PUC ವರೆಗೂ ಕೂಡ ವ್ಯಾಸಂಗವನ್ನ ಮಾಡಿದ್ದಾರೆ. ಇನ್ನು ಕುದುರೆಮುಖ ವಿಮೋಚನಾ ಚಳುವಳಿಯ ಮೂಲಕ ನಕ್ಸಲ್ ಹೋರಾಟಕ್ಕೆ ಎಂಟ್ರಿ ಕೊಟ್ಟಿದ್ರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವನ್ನ ಉಳಿಸೋದಕ್ಕೆ ಇವರು ಹೋರಾಟಕ್ಕೆ ಎಂಟ್ರಿ ಕೊಟ್ಟಿದ್ರು. ಇನ್ನು ನಕ್ಸಲ್ ನಾಯಕಿ ಸುಂದರಿ ದಕ್ಷಿಣ ಕನ್ನಡದ ಬೆಳ್ತಂಗಡಿಯವರು. ಇನ್ನು ಸುಂದರಿ ಸಹೋದರ ವಸಂತ್ ಅಲಿಯಾಸ್ ಆನಂದ್ 2010ರಲ್ಲಿ ಎನ್ಕೌಂಟರ್ ಆಗಿತ್ತು. ಇನ್ನು ಕುದುರೆಮುಖ ಪ್ರದೇಶದಲ್ಲಿ ಸಕ್ರಿಯವಾಗಿ ತಮ್ಮದೇ ವಿಭಿನ್ನ ರೀತಿಯಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ರು. ಇನ್ನು ಭೂಮಾಲೀಕರ ವಿರುದ್ಧ ಹೋರಾಡಿ ನಕ್ಸಲ್ ಆದಂತಹ ವನಜಾಕ್ಷಿ, ಉಳ್ಳವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವ ವನಜಾಕ್ಷಿ. ಇದೇ ಕಾರಣಕ್ಕೋಸ್ಕರನೇ ನಕ್ಸಲಿಸಂ ಅನ್ನ ಒಪ್ಪಿಕೊಂಡಿದ್ರು ವನಜಾಕ್ಷಿ ಅವರು. ಇವರ ಜೊತೆಯಲ್ಲಿ ನಕ್ಸಲ್ ಮಾರೆಪ್ಪ, ರಾಯಚೂರಿನ ಮಾನವಿ ಅವರು ಬಡವರ ಮೇಲೆ ಶ್ರೀಮಂತರ ದಬ್ಬಾಳಿಕೆಯನ್ನ ವಿರೋಧಿಸಿ ಹೋರಾಟಕ್ಕೆ ಮುಂದಾಗಿದ್ರು. ಆದರೆ ಅವರ ಹೋರಾಟದ ದಾರಿ ಬಂದೂಕಾಗಿತ್ತು. ಇದರ ಜೊತೆಯಲ್ಲಿ ನಕ್ಸಲ್ ವಸಂತ್, ಈತ ತಮಿಳುನಾಡಿನ ಮೂಲದವರು. ಕುದುರೆಮುಖದ ರಾಷ್ಟ್ರೀಯ ಉದ್ಯಾನಕ್ಕಾಗಿ ವಸಂತ ಹೋರಾಟಕ್ಕೆ ಇಳಿದಿದ್ದ. ಜೊತೆಯಲ್ಲಿ ಕೇರಳ ರಾಜ್ಯ ಮೂಲದ TN ಜೀಶಾ ನಕ್ಸಲ್ ಹೋರಾಟದ ಮೂಲಕವಾಗಿ ಕರ್ನಾಟಕಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ಕರ್ನಾಟಕ ಕರಾವಳಿ ಭಾಗದಲ್ಲಿ ಹೋರಾಟದಲ್ಲಿ ಸಕ್ರಿಯವಾಗಿದ್ರು. ಈ ಮೂಲಕವಾಗಿನೇ ತಮ್ಮದೇ ಆದಂತ ವಿಭಿನ್ನ ಮೂಲಕವಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಆದರೆ ಕಾನೂನಾತ್ಮಕವಾಗಿ ಅಲ್ಲ ಅದು. ಸದ್ಯ ಈಗ ಬಂದೂಕಿನ ನಳಿಕೆಯಲ್ಲಿ ಹೂ ಅರಳೋದಿಲ್ಲ, ಬದಲಾವಣೆ ಸಾಧ್ಯ ಇಲ್ಲ ಅನ್ನೋದರ ಮೂಲಕವಾಗಿ ಶಸ್ತ್ರ ತ್ಯಾಗವನ್ನ ಮಾಡಿ ಸರ್ಕಾರಕ್ಕೆ ಶರಣಾಗ್ತಿದ್ದಾರೆ.